ಮಧುರಾ ಅಗ್ರಿಟೆಕ್ ಕಂಪ್ನಿಗೆ ನಮ್ಮ ರೈತ ಬಾಂಧವರಿಗೆ ಸ್ವಾಗತ. ನಾವು ಇವತ್ತು ಈರುಳ್ಳಿಯ ಒಂದು ಪ್ಲಾಟಲ್ಲಿದ್ದೀವಿ. ನೋಡ್ತಾ ಇರ್ಬೋದು, ಆಲ್ರೆಡಿ ಈಗ ಒಂದು 70 ದಿನಗಳ ಬೆಳೆ ಆಗಿರುತ್ತೆ. ಇದು ನಮ್ಮ ಸಲಹೆಯಂತೆ ನಮ್ಮ ರೈತರು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಏನಪ್ಪ ಅಂದರೆ, ನೀವು ಈರುಳ್ಳಿಯಲ್ಲಿ ನಿಮಗೆ ಹೆಚ್ಚಿನ ಇಳುವರಿ ಪಡೆಯಲು ಹಾಗೂ ಕಲರು ಶೈನಿಂಗ್ ಹೆಚ್ಚಿಗೆ ಬರೋದಕ್ಕೆ ಹಾಗೂ ಕೀಪಿಂಗ್ ಕ್ವಾಲಿಟಿ ಅಂದರೆ ಹೆಚ್ಚು ದಿನ ಸಂರಕ್ಷಣೆ ಮಾಡ್ಕೋಬೇಕಪ್ಪ, ಹೆಚ್ಚು ಇಳುವರಿ ತೆಗಿಬೇಕಪ್ಪ ಅಂದರೆ ಸರಿಯಾದ ಗೊಬ್ಬರದ ನಿರ್ವಹಣೆ ಭಾಳ ಮುಖ್ಯವಾಗಿರುತ್ತದೆ. ಹಾಗಾಗಿ ನಮ್ಮ ರೈತರಲ್ಲಿ ಏನು ಹೇಳೋದಪ್ಪ ಅಂದರೆ, ನೀವು ಏನು ಈ ಬೆಡ್ ಪ್ರಿಪ್ರೇಷನ್ ಮಾಡೋದಕ್ಕಿಂತ ಏನು ಲಾಸ್ಟು ನೀವೇನು ಬೆಡ್ ರೆಡಿ ಮಾಡೋ ಟೈಮಲ್ಲಿ ಫಾರ್ಮರ್ಡ್ ಮ್ಯಾನ್ಯೂರ್ ಅಂತ ಬರುತ್ತೆ, FIM ಅಂದರೆ ಕೊಟ್ಟಿಗೆ ಗೊಬ್ಬರ. ನಿಮ್ಮ ಮನೆಯಲ್ಲಿ ಇರೋದಕ್ಕಂಥದ್ದು ಅಥವಾ ಹೊರಗಡೆ ಎಲ್ಲೇ ಸಿಗೋದನ್ನು ತೊಗೊಂಬಂದ್ಬಿಟ್ಟು 1 ಎಕರೆಗೆ 5 ಟನ್ನಾಗೆ ನೀವು ಆ ಗೊಬ್ಬರವನ್ನು ಹಾಕ್ಬಿಟ್ಟು ಮಣ್ಣಲ್ಲಿ ಬೆರೆಸಿ ಬೆಡ್ ಪ್ರಿಪ್ರೇಷನ್ ಮಾಡಬೇಕು. ಅದು ಆದಮೇಲೆ ನೀವು ನಾಟಿ ಮಾಡ್ತೀರಾ ಅಂದರೆ ಬೀಜನ ನೀವು ಒಂದಲ್ಲೇ ಇದನ್ನು ಸಸಿನ ಉಗ್ಬಿಟ್ಟು ಮಾಡಿದರೆ ಅಥವಾ ನೀವು ನಾಟಿ ಮಾಡಿದರೆ, ಮಾಡೋದಕ್ಕಿಂತ ಮುಂಚೆ ಬೇಸಲ್ ಡೋಸ್ ಅಂತ ಹೇಳ್ತೀವಿ. ಅಂದರೆ ನಾವು ಏನೇನು ಗೊಬ್ಬರ ಕೊಡಬೇಕು ಅಂದರೆ ಬೆಡ್ ಪ್ರಿಪ್ರೇಷನ್ ಆದಮೇಲೆ ಈ ಒಂದು ಉಳ್ಳಾಗಡ್ಡೆಯಲ್ಲಿ ಹೆಚ್ಚಾಗಿ ನಾವು ಹೇಳೋದೇನಪ್ಪ ಅಂದರೆ, ನಮಗೆ ಒಂದು ಗೊಬ್ಬರದ ಬೇಸಲ್ ಅಪ್ಲಿಕೇಶನ್ ಅಂದರೆ ಟ್ರಾನ್ಸ್ಪ್ಲಾಂಟಿಂಗ್ ಮಾಡಿ ಒಂದು 15 ದಿನ ಆಗಿರ್ಬೋದು, ಅಥವಾ ಟ್ರಾನ್ಸ್ಪ್ಲಾಂಟಿಂಗ್ ಟೈಮಲ್ಲಿ ಅಥವಾ ಬಿತ್ತನೆ ಮಾಡಿ ಒಂದು 15 ದಿನ ಆದಮೇಲೆ ಇದಕ್ಕೆ ಗೊಬ್ಬರಗಳೇನಪ್ಪ ಅಂದರೆ, ಒಂದು ಬ್ಯಾಗ್ DAP ಕೊಡಬೇಕು. ಅಂದರೆ ಡೈಅಮೋನಿಯಂ ಫಾಸ್ಫೇಟ್ ಅಂತ ಇರುತ್ತೆ, ಅದರಲ್ಲಿ ಫಾಸ್ಫರಸ್ ಕಂಟೆಂಟ್ ಹೆಚ್ಚಿಗೆ ಇರುತ್ತೆ. ಅದರಲ್ಲಿ ಏನಪ್ಪ ಅಂದರೆ ಬೇರಿನ ಬೆಳವಣಿಗೆ ಚೆನ್ನಾಗಾಗುತ್ತೆ. ಒಂದು ಬ್ಯಾಗು SSP ಕೊಡಬೇಕು, ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತ ಬರುತ್ತೆ. ಅದರಲ್ಲಿ ಏನಪ್ಪ ಅಂದರೆ ಫಾಸ್ಫರಸ್ ಇರುತ್ತೆ. ಈ ಒಂದು ಈರುಳ್ಳಿಗೆ ಏನಪ್ಪ ಅಂದರೆ ಫಾಸ್ಫರಸ್ ಕಂಟೆಂಟ್ ಜಾಸ್ತಿ, ಯಾಕಂದರೆ ಇದಕ್ಕೆ ಪಂಜೆನ್ಸಿ ಮತ್ತು ಕಲರ್ ಬರಬೇಕಪ್ಪ ಅಂದರೆ ಫಾಸ್ಫರಸ್ ಕಂಪಲ್ಸರಿಯಾಗಿ ಕೊಡಲೇಬೇಕಾಗತ್ತೆ. ಹಾಗೆ ಒಂದು 20-25 kg ಯೂರಿಯಾ ಕೊಡಬೇಕು, ಒಂದು ಅರ್ಧ ಬ್ಯಾಗ್ ಅಂತ ಹೇಳ್ಬೋದು ನಾವು. 20-25 kg. ಅದರ ಜೊತೆಗೆ ಮ್ಯೂರೇಟ್ ಆಫ್ ಪೊಟ್ಯಾಶ್ ಅಂತ ಬರುತ್ತೆ, ಅಂದರೆ ಪೊಟ್ಯಾಶ್ನ ನಾವು ಒಂದು 20-25 kg ಕೊಡಬೇಕು. ಇದರ ಜೊತೆಗೆ ನೀವು ಫಲ್ವಿಕ್ ಆ್ಯಸಿಡ್ ಅಂತ ಬರುತ್ತೆ, ಅಂದರೆ ಬೇರಿನ ಬೆಳವಣಿಗೆ ಆಗಬೇಕು, ಗಿಡದ ಒಂದು ಗ್ರೋತ್ ಬರಬೇಕಪ್ಪ ಅಂದರೆ ಫಲ್ವಿಕ್ ಆ್ಯಸಿಡ್ ಭಾಳ ಅತಿ ಮುಖ್ಯವಾಗಿರುತ್ತೆ. ಅದನ್ನು 1 kg ಮಿಕ್ಸ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಸೀವೀಡ್ ಎಕ್ಸ್ಟ್ರಾಕ್ಟ್ ಅಂತ ಬರುತ್ತೆ, ಅದನ್ನು 1 kg. ಇವನ್ನೆಲ್ಲವನ್ನು ನೀವು ಮಿಕ್ಸ್ ಮಾಡ್ಕೊಂಡು ನೀವೇನು ಈ ಒಂದು ಬೆಡ್ ಪ್ರಿಪ್ರೇಷನ್ ಮಾಡಿರ್ತೀರಲ್ಲ ಅದರಲ್ಲಿ ಆ ಗೊಬ್ಬರವನ್ನು ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಬೀಜ ನೀವು ಉಗ್ಗಟ ನಿಮ್ಮ ರೈತರು ಯಾವ ರೀತಿ ಮಾಡ್ತೀರೋ ಆ ಥರ, ಅಥವಾ ನಾಟಿ ಮಾಡಿದರೆ ಆ ಥರ ನೀವು ಆ ಗೊಬ್ಬರವನ್ನು ಹಾಕ್ಬಿಟ್ಟು ಮಾಡೋದ್ರಲ್ಲಿದ್ದ ಏನಪ್ಪ ಅಂದರೆ, ಇದು ಬೇರಿನ ಬೆಳವಣಿಗೆ ಆಗಬೇಕಪ್ಪ ಅಂದರೆ ಸ್ಲೋ ಆಗಿ ಈ ಒಂದು ಬೇರಿನ ಬೆಳವಣಿಗೆ ಆಗುತ್ತೆ. ಯಾಕಂದರೆ ಇದಕ್ಕೆ ನೀವು ಆಮೇಲೆ ಗೊಬ್ಬರ ಕೊಟ್ಟರೆ ಉಪಯೋಗ ಇಲ್ಲ, ಇನಿಷಿಯಲ್ ಲೆವೆಲಲ್ಲೇ ನಾವು ಕೊಡಬೇಕಾಗತ್ತೆ ಗೊಬ್ಬರ. ಅದು ಫಸ್ಟು ಬೇಸಲ್ ಡೋಸಲ್ಲೇ ಕೊಟ್ಟಾದಮೇಲೆ ಮುಂದಿನ ಒಂದು ಇದರಲ್ಲಿ ಯಾವಾಗಪ್ಪ ಅಂದರೆ ನೆಕ್ಸ್ಟ್ 20 ದಿನಗಳಿಗೆ ಒಮ್ಮೆ ಗೊಬ್ಬರ ಕೊಡಬೇಕಾಗತ್ತೆ. ಅಥವಾ ನಾವು ಫರ್ಟಿಗೇಷನ್ ಮಾಡಿದರೆ ಅದರಲ್ಲಿ ಗೊಬ್ಬರವನ್ನು ನಾವು ವಾಟರ್ ಸಾಲೆಬಲ್ ಬಿಟ್ಟರು ಅದರಲ್ಲಿ ಕೂಡ ಬಿಡಬೇಕಾಗತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ 20-25 ದಿನಗಳಲ್ಲಿ ಏನು ಮಾಡಬೇಕಪ್ಪ ಅಂದರೆ, ನೀವು ಈ ಒಂದು ಇದಕ್ಕೆ 12-61-0 ಅಂತ ಬರುತ್ತೆ, ಅಂದರೆ 5 kg ಒಂದು ಎಕರೆಗೆ ನೀವು 200 ಲೀಟ್ರ್ ಡ್ರಮ್ಮಲ್ಲಿ ಕಲ್ಸ್ಕೊಂಡ್ಬಿಟ್ಟು ಲೈನಲ್ಲಿ ಹೆಂಗೆ ನೀರು ಬಿಡ್ತಾ ಇರ್ತೀರಿ ಅದ್ರ ಜೊತೆಗೇ ಗೊಬ್ಬರನ ಬಿಡಬೇಕು. ಇದರಲ್ಲಿದ್ದ ಏನಪ್ಪ ಅಂದರೆ ಫಾಸ್ಫರಸ್ ಜಾಸ್ತಿ ಇರುತ್ತೆ, ಅದ್ರ ಜೊತೆಗೆ ಮತ್ತು ಫಲ್ವಿಕ್ ಆ್ಯಸಿಡ್ ಅಂತ ಬರುತ್ತೆ, ಅದನ್ನು 1 kg ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀವು ಗೊಬ್ಬರದಲ್ಲಿ ಇದರಲ್ಲಿ ಬಿಡಬೇಕಾಗತ್ತೆ. ನೀರು ಸಮೇತನೇ ಬಿಡ್ಬೋದು, ಅಥವಾ ಡ್ರಿಪ್ ಇದ್ದರೆ ಡ್ರಿಪ್ಪಲ್ಲಿ ನಾವು ಡ್ರಿಪ್ ಮುಖಾಂತರನೂ ಬಿಡ್ಬೋದು. ಅದು ಒಂದು. ಇದು ಆದಮೇಲೆ ನೆಕ್ಸ್ಟು ಈ ಒಂದು ಉಳ್ಳಾಗಡ್ಡೆಗೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂದರೆ ಸೂಕ್ಷ್ಮ ಪೋಷಕಾಂಶಗಳ ಕೊರತೆ ಬರುತ್ತೆ. ಅದನ್ನು ನೀವು ನಿವಾರಿಸ್ಬೇಕಪ್ಪ ಅಂದರೆ 40-45 ದಿನಕ್ಕೆ ಏನಪ್ಪ ಅಂದರೆ, ನಾವು ಈ ಒಂದು ಈರುಳ್ಳಿಗೆ ಜಿಂಕ್ ಸಲ್ಫೇಟ್ ಅಂತ ಬರುತ್ತೆ, ಅದನ್ನು ಕೊಡಬೇಕಾಗತ್ತೆ. ಮ್ಯಾಗ್ನೀಷಿಯಮ್ ಸಲ್ಫೇಟ್ ಕೊಡಬೇಕಾಗತ್ತೆ, ಮ್ಯಾಂಗನೀಸ್ ಸಲ್ಫೇಟ್ ಕೊಡಬೇಕಾಗತ್ತೆ, ಆಮೇಲೆ ಫೆರಸ್ ಸಲ್ಫೇಟ್ ಕೊಡಬೇಕಾಗತ್ತೆ. ಇದನ್ನು ಎಲ್ಲವನ್ನೂ 1 kg, ಇದ್ರ ಜೊತೆಗೆ ಯೂರಿಯಾ ಒಂದು 5 kg ಮಿಕ್ಸ್ ಮಾಡಿಕೊಂಡು, ಮತ್ತು ಫುಲ್ವಿಕ್ ಆ್ಯಸಿಡ್ ಒಂದು ಅರ್ಧ kg, ಮತ್ತು 200 ಲೀಟ್ರ್ ಡ್ರಮ್ನಲ್ಲಿ ಕಲಿಸ್ಕೊಂಡು ಇದನ್ನು ನೀರಿನ ಜೊತೆ ಆ ಒಂದು ಗೊಬ್ಬರವನ್ನು ಅದನ್ನು ಮಿಕ್ಸ್ ಮಾಡಿಬಿಟ್ಟು ಕಳಿಸ್ಬೇಕಾಗತ್ತೆ. ಇದರಲ್ಲಿದ್ದು ಏನಪ್ಪ ಅಂದರೆ, ನಿಮಗೆ ಬರ್ತಕ್ಕಂಥ ಮೈಕ್ರೋನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಅಂತ ಹೇಳ್ತೀವಿ, ಅದನ್ನು ನಾವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅನುಕೂಲವಾಗುತ್ತೆ. ಆಮೇಲೆ ನೆಕ್ಸ್ಟ್ 20 ದಿನಗಳಾದಮೇಲೆ ಅಂದರೆ 60-65 ದಿನಕ್ಕೆ ಏನು ಮಾಡಬೇಕಪ್ಪ ಅಂದರೆ, ನೀವು 0-52-34 ಅಂತ ಬರುತ್ತೆ ವಾಟರ್ ಸಾಲೆಬಲ್, ಅದನ್ನು ಒಂದು 5 kg, ಅದ್ರ ಜೊತೆಗೆ ಯೂರಿಯಾ ಏನು ಬರುತ್ತೆ ಅದು ಒಂದು 5 kg, ಮತ್ತು ಫಲ್ವಿಕ್ ಆ್ಯಸಿಡ್ ಒಂದು ಅರ್ಧ kg, ಅದನ್ನು ಮತ್ತೆ ನೀವು
ನೀರಿನ ಮುಖಾಂತರ 200 ಲೀಟ್ರು ಅಥವಾ 400 ಲೀಟ್ರ್ ಡ್ರಮ್ಮಲ್ಲಿ ಕಲಿಸ್ಕೊಂಡು ಹಿಂಗೆ ನೀರು ಹಾಯಿಸ್ತಾ ಇರ್ತೀರೋ ಅದ್ರ ಜೊತೆಗೆ ಅದನ್ನು ಗೊಬ್ಬರನ ಬಿಡೋದ್ರಲ್ಲಿಂದ ಏನಪ್ಪ ಅಂದರೆ ಈ ಸೂಕ್ಷ್ಮ ಏನಂದರೆ ಆ ಗೊಬ್ಬರಗಳನ್ನ ಈ ಒಂದು ಗಡ್ಡೆಗಳಿಗೆ ಹೋಗೋದ್ರಲ್ಲಿದ್ದ ಆ ಗಡ್ಡೆಗಳು ಏನಾಗುತ್ತೆ ಅಂದರೆ ಸೈಜ್ ಬರೋದಕ್ಕೋಸ್ಕರ ಅನುಕೂಲ ಆಗುತ್ತೆ, ಕಲರು ಸೈಜ್ ಬರೋದಕ್ಕೆ ಅದು ಹೆಚ್ಚಿನ ಸಹಕಾರಿ ಮಾಡುತ್ತೆ ನಿಮಗೆ. ಆಮೇಲೆ 85 ದಿನಗಳಲ್ಲಿ ನಿಮಗೇನಪ್ಪ ಅಂದರೆ ನಾವು ಹೇಳೋದು 0050 ಅಂತ ಬರುತ್ತೆ. ಅಂದರೆ ಪೊಟ್ಯಾಶ್ ಜಾಸ್ತಿ ಇರುತ್ತೆ, ಪೊಟ್ಯಾಶ್ ಜಾಸ್ತಿ ಬೇಕಾಗುತ್ತೆ. ಈ ಒಂದು ಗಡ್ಡೆಗಳು ಏನಪ್ಪ ಅಂದರೆ ಸೈಜು ಕ್ವಾಲಿಟಿ ಬರಬೇಕಪ್ಪ ಅಂದರೆ ನಿಮಗೆ ಆ ಗಡ್ಡೆಗಳು ಅದು ವೃದ್ಧಿ ಆಗಬೇಕಂದ್ರೆ ಅಂದರೆ ಬೆಳವಣಿಗೆ ಆಗಬೇಕು, ಆ ಗಡ್ಡೆಗಳ ಒಂದು ಬೆಳವಣಿಗೆ ಹೆಚ್ಚಿಗೆ ಆಗಬೇಕಪ್ಪ ಅಂದರೆ ನಾವುಗಳು ಈ ಒಂದು ಪೊಟ್ಯಾಶ್ನ ಕೊಡಬೇಕಾಗುತ್ತೆ. 0050 ಅದು ಒಂದು 5 kg. ಅದ್ರ ಜೊತೆಗೆ ಬೋರಾನ್, ಯಾಕಂದರೆ ಗಡ್ಡೆಗಳ ಕ್ವಾಲಿಟಿ ಅಂದರೆ ಹೆಚ್ಚು ಕಡಿಮೆ ಬರ್ದಂಗೆ ಒಂದೇ ಸೈಜ್ ಬರಬೇಕಪ್ಪ ಅಂದರೆ ಬೋರಾನ್ ಅರ್ಧ kg ಅದ್ರ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ನೀವು ಗೊಬ್ಬರದ ಮುಖಾಂತರ ಇದನ್ನು ಕೊಡೋದ್ರಲ್ಲಿಂದ ಏನಾಗುತ್ತೆ 200 ಲೀಟರ್ ಡ್ರಮ್ಮಲ್ಲಿ ಕಲಿಸ್ಕೊಂಡು ಇದರಿಂದ ನಿಮಗೆ ಕ್ವಾಲಿಟಿ ಸೈಜು ಮತ್ತು ಇಳುವರಿ ಬರುತ್ತೆ. ನಾನು ಹೇಳಿರ್ತಕ್ಕಂಥ ಈ ಪದ್ಧತಿಯನ್ನು ನೀವು ಸರಿಯಾದ ರೀತಿಯಲ್ಲಿ ಏನಾದರೂ ನೀವು ಮಾಡಿದರೆ ನಿಮಗೆ ಈ ಒಂದು ಈರುಳ್ಳಿಯಲ್ಲಿ ಹೆಚ್ಚಿನ ಇಳುವರಿ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ 90 ದಿನಗಳ ನಂತರ ನಿಮಗೆ 0050 ಇನ್ನೊಂದು ಸರಿ ಕೊಟ್ಬಿಟ್ಟು ನಿಮ್ಮ ಒಂದು ಏನು ಈ ಒಂದು ಗಡ್ಡೆಯ ತೂಕ ಮತ್ತು ಕ್ವಾಲಿಟಿ ಸೈಜ್ ಬರೋದಕ್ಕೆ ಅನುಕೂಲಕರವಾಗುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂದರೆ ತಾವುಗಳು ಮಧುರಾ ಅಗ್ರಿಟೆಕ್ನ ಸಂಪರ್ಕಿಸಿದರೆ ಇನ್ನೂ ಹೆಚ್ಚಿನ ಮಾಹಿತಿ ತಮಗೆ ಸಿಗುತ್ತದೆ. ಧನ್ಯವಾದಗಳು. ನಮಸ್ಕಾರ.